ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಹಾತೂರಿನಲ್ಲಿ ಕೊಡಗು ರೆವಿನ್ಯೂ ಪ್ರೀಮಿಯರ್ ಲೀಗ್ ಟೂರ್ನಮೆಂಟ್ 2 ದಿನಗಳ ಕ್ರಿಕೆಟ್ ಪಂದ್ಯಕ್ಕೆ ವಿದ್ಯುಕ್ತ ಚಾಲನೆ. ಸದಾ ಕೆಲಸದ ಒತ್ತಡದ ನಡುವೆ ಕರ್ತವ್ಯ ನಿರ್ವಹಿಸುತ್ತಿರುವ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ದೈನಂದಿನ ಕೆಲಸಕ್ಕೆ ಬಿಡುವು ನೀಡುವ ಮೂಲಕ ಸುಡು ಬಿಸಿಲಿನಲ್ಲಿಯೇ ಮೈದಾನಕ್ಕಿಳಿದು ಬೆವರು ಸುರಿಸಿ ಕ್ರಿಕೆಟ್ ಆಟವನ್ನು ಆಡಿ ಸಂಭ್ರಮಿಸಿದರು. ಪೊನ್ನಂಪೇಟೆ ತಾಲೂಕಿನ ಹಾತೂರಿನ ಶಾಲಾ ಮೈದಾನದಲ್ಲಿ ಕೊಡಗು ರೆವಿನ್ಯೂ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ 2ನೇ ಆವೃತ್ತಿಯು ಆರಂಭಗೊಂಡಿತ್ತು. ಪೊನ್ನಂಪೇಟೆ ತಾಲೂಕು ಕಂದಾಯ ಇಲಾಖೆಯು ಈ ಬಾರಿಯ ಆತಿಥ್ಯವನ್ನು ವಹಿಸಿತ್ತು. 2 ದಿನಗಳ ಕ್ರಿಕೆಟ್ ಪಂದ್ಯಾವಳಿಗೆ ಸಂಘದ ಜಿಲ್ಲಾ ಅಧ್ಯಕ್ಷರಾದ HT ಅನೀಶ್, ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷರಾದ GK ನಿತಿನ್ ಬ್ಯಾಟ್ ಮಾಡುವ ಮೂಲಕ ಚಾಲನೆ ನೀಡಿದರು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ, ವಿರಾಜಪೇಟೆ, ಮಡಿಕೇರಿ, ಕುಶಾಲನಗರ ಹಾಗೂ ಸೋಮವಾರಪೇಟೆ ತಾಲೂಕು ತಂಡಗಳು ಸೇರಿದಂತೆ ಜಿಲ್ಲಾಧಿಕಾರಿಗಳ ಹಾಗೂ ಉಪವಿಭಾಗಾಧಿಕಾರಿಗಳ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. 2 ದಿನಗಳ ಕಾಲ ನಡೆಯುವ ಪಂದ್ಯಾವಳಿಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಪೊನ್ನಂಪೇಟೆ ತಂಡದ ನಾಯಕರಾಗಿ ಮೋಹನ್ ಕುಮಾರ್, ವಿರಾಜಪೇಟೆ ತಂಡದ ನಾಯಕರಾಗಿ ML ಹರೀಶ್, ಮಡಿಕೇರಿ ತಂಡದ ನಾಯಕರಾಗಿ ಸಂತೋಷ್ ಪಾಟೀಲ್, ಸೋಮವಾರಪೇಟೆ ತಂಡದ ನಾಯಕರಾಗಿ ತಹಶೀಲ್ದಾರ್ ಕೃಷ್ಣಮೂರ್ತಿ, ಕುಶಾಲನಗರ ತಂಡದ ನಾಯಕರಾಗಿ CP ಚೇತನ್, DC ಕಚೇರಿಯ ತಂಡದ ನಾಯಕರಾಗಿ ಉಪವಿಭಾಗಾಧಿಕಾರಿ ನಿತಿನ್ ಚೆಕ್ಕಿ ಕಾರ್ಯನಿರ್ವಹಿಸಿದರು. ನಮಸ್ಕಾರ, ನನ್ನ ಹೆಸರು ನಿತಿನ್ GK ಅಂತ. ಕೊಡಗು ಗ್ರಾಮ ಆಡಳಿತ ಅಧಿಕಾರಿಗಳ ಪೊನ್ನಂಪೇಟೆ ತಾಲೂಕು ಸಂಘದ ಅಧ್ಯಕ್ಷನಾಗಿದ್ದೀನಿ. ಇವತ್ತು ನಾವು ಪೊನ್ನಂಪೇಟೆ ತಾಲೂಕು ವತಿಯಿಂದ ಕೊಡಗು ರೆವಿನ್ಯೂ ಪ್ರೀಮಿಯರ್ ಲೀಗ್ ಅಂತ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ಇದನ್ನ ನಡೆಸ್ತಾ ಇದ್ದೀವಿ. ಕಳೆದ ವರ್ಷ ಮಡಿಕೇರಿ ತಾಲೂಕವರು ಅದರ ಉಸ್ತುವಾರಿ ವಹಿಸಿಕೊಂಡು ಕಳೆದ ವರ್ಷ ನಡೆಸ್ಕೊಟ್ಟಿರ್ತಾರೆ. ಈ ವರ್ಷ ನಾವು ಪೊನ್ನಂಪೇಟೆ ತಾಲೂಕಿಂದ ಆಯೋಜನೆ ಮಾಡಿದ್ದೀವಿ. ಈಗಾಗಲೇ ಪಂದ್ಯಾವಳಿ ಉದ್ಘಾಟನೆ ಆಗಿದೆ. ಈ ಪ್ರೀಮಿಯರ್ ಲೀಗ್ನಲ್ಲಿ ಒಟ್ಟು 6 ತಂಡಗಳಿರ್ತದೆ. ಪ್ರತಿ ತಾಲೂಕಿನಿಂದ ಒಂದೊಂದು ರೆವಿನ್ಯೂ ತಾಲೂಕಿನಿಂದ ಒಂದೊಂದು ತಂಡ ಇರ್ತದೆ. ಪೊನ್ನಂಪೇಟೆ ತಾಲೂಕು, ಮಡಿಕೇರಿ ತಾಲೂಕು, ವಿರಾಜಪೇಟೆ ತಾಲೂಕು, ಕುಶಾಲನಗರ ತಾಲೂಕು ಹಾಗೂ ಸೋಮವಾರಪೇಟೆ ತಾಲೂಕು 5 ತಂಡಗಳು. ಮತ್ತೆ ನಮ್ಮ DC ಆಫೀಸಿಂದ ಒಂದು ತಂಡ ಇದೆ. ಹಾಗೆ ಒಟ್ಟು 6 ತಂಡ. ಇವತ್ತು ಮೊದಲನೇ ಪಂದ್ಯ ಪೊನ್ನಂಪೇಟೆ ತಾಲೂಕು ಹಾಗೂ ವಿರಾಜಪೇಟೆ ತಾಲೂಕು ತಂಡದ ಮಧ್ಯೆ ಮೊದಲನೇ ಪಂದ್ಯ ನಡೀತಾ ಇದೆ. ಸೊ ನಾವು ದೈನಂದಿನ ನಮ್ಮ ರೆವಿನ್ಯೂ ಕಾರ್ಯದಲ್ಲಿ ಬ್ಯುಸಿ ಇರ್ತೀವಿ. ಯಾವತ್ತು ಈ ತರ ಒಂದು ಶನಿವಾರ ಭಾನುವಾರ ರಜೆ ಸಿಕ್ಕಿದಾಗ ನಮ್ಗೊಂದು ಹಿರಿಯ ಅಧಿಕಾರಿಗಳ ಒಂದು ಪರ್ಮಿಷನ್ ತಗೊಂಡು ನಾವಿವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ದೈನಂದಿನ ಸೇವೆಗಳಲ್ಲಿ ನಾವೇನು ಸಾರ್ವಜನಿಕರಿಗೆ ಸೇವೆ ಒದಗಿಸ್ತೀವಿ, ಅದ್ರ ಜೊತೆಗೆ ನಮ್ಮ ಒಂದು ದೈಹಿಕ ಹಾಗೂ ನಮ್ಮ ಒಂದು ಮನಸ್ಸಿಗೆ ಸಂತೋಷ ಆಗೋ ರೀತಿಯಲ್ಲಿ ಇವತ್ತು ಎಲ್ಲ ಕಂದಾಯ ಇಲಾಖೆ ಎಲ್ಲ ತಾಲೂಕಿನ ಎಲ್ಲ ಕ್ರೀಡಾಭಿಮಾನಿಗಳು ಬಂದಿದ್ದಾರೆ. ಇವತ್ತು ಎಲ್ಲರೂ ಇದೇ ರೀತಿ ನಾವು ಇದು 2ನೇ ವರ್ಷ ನಡೆಸ್ತಾ ಇದೀವಿ. ಇದೇ ರೀತಿ ಇನ್ನೂ ಹಲವಾರು ವರ್ಷಗಳು ಇದೇ ರೀತಿ ನಾವು ಒಂದೊಂದು ತಾಲೂಕಿನವರು ವಹಿಸ್ಕೊಂಡು ನಡೆಸ್ಕೊಡ್ತಾರೆ. ಇದೇ ರೀತಿ ಎಲ್ಲರೂ ಬಂದು ನಮಗೆ ಸಹಕಾರ ಕೊಡಬೇಕು. ಎಲ್ಲರೂ ಕ್ರೀಡಾಭಿಮಾನಿಗಳಿಗೂ ಸ್ವಾಗತ ಇದೆ ಅಂತ ಹೇಳ್ತೀನಿ. ನನ್ನ ಹೆಸರು ಅನೀಶ್ HT ಅಂತ. ನಾನು ಕೊಡಗು ಜಿಲ್ಲಾ ಗ್ರಾಮಾಡಳಿತ ಸಂಘದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಏನು ಕಂದಾಯ ಇಲಾಖೆ ನೌಕರರು ದಿನನಿತ್ಯ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಒತ್ತಡದಿಂದ ಸ್ವಲ್ಪ ಹೊರಗೆ ಬಂದು ಅವರಿಗೆ ಒಂದು ಮನಸ್ಸಿಗೆ ಒಂದು ಬೇರೆ ರೀತಿಯ ಖುಷಿ ಆಗಿರ್ಬೇಕು ಅಂತ ಇವತ್ತೊಂದು ಕ್ರಿಕೆಟ್ ಪಂದ್ಯಾವಳಿನ ಆಯೋಜಿಸಿದ್ದೀವಿ. ಪೊನ್ನಂಪೇಟೆ ತಾಲೂಕು ತಂಡದವರಿಂದ ಒಂದು ಕ್ರಿಕೆಟ್ ಪಂದ್ಯಾವಳಿ ಇದೆ. ನಮ್ಮ ಎಲ್ಲಾ ಕಂದಾಯ ಇಲಾಖೆ ನೌಕರರು ಒತ್ತಡದ ಮಧ್ಯೆ ಕಾರ್ಯನಿರ್ವಹಿಸುವ ನೌಕರರು ಈ ಕ್ರಿಕೆಟ್ ಪಂದ್ಯಾವಳಿ ಭಾಗವಹಿಸಿ ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಎಲ್ಲಾ ತಂಡಗಳಿಗೂ ನನ್ನ ಆಲ್ ದಿ ಬೆಸ್ಟ್ ತಿಳಿಸ್ತಾ ಇದ್ದೇನೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.